ಗೈಸ್ ವೆಲ್ಕಮ್ ಬ್ಯಾಕ್ ಟು ಅರ್ಷಿತಾ ಕೆಎಂ ವ್ಲಾಗ್ಸ್. ಎಲ್ಲರಿಗೂ ಥ್ಯಾಂಕ್ ಯು ಗೈಸ್ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾರೆ, ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಸೊ ನೀವೆಲ್ಲ ಕೇಳ್ತಿದ್ರಲ್ಲ ಗೈಸ್, ನಿಮ್ಮ ಕ್ಯಾಂಪಸ್ ಟೂರ್ ಮಾಡಿ ಅಂತ. ಸೊ ಇವತ್ತು ಕ್ಯಾಂಪಸ್ ಟೂರ್ ಮಾಡ್ತಾ ಇದ್ದೀವಿ, ಪಾರ್ಟ್ 1. ಇನ್ನೊಂದು ವೀಡಿಯೋ ಇನ್ 2-3 ಡೇಸ್ ಬಿಟ್ಟು ಬರುತ್ತೆ. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಾಯಿದ್ವಿ. ಅವರು ಇಲ್ಲೇ ಇಂಟ್ರಡಕ್ಷನ್ ಕೊಡೋದ್ಬಿಟ್ಟು ಸೈಡಲ್ಲಿ ಹೋಗಿದ್ದಾರೆ. ಬಂದ್ರೋ ಏನ್ರಿ? ಹಾಯ್ ಗೈಸ್, ಸೊ ಇವತ್ತು ನಾವು ಕ್ಯಾಂಪಸ್ ಟೂರ್ ಮಾಡ್ತಿದ್ದೀವಿ. ಇದು ನಿಮಗೆ ಯೂಸ್ಫುಲ್ ಅನಿಸ್ಬೋದು, ಅದಕ್ಕೆ ವಿಡಿಯೋ ಎಂಡ್ ತನಕ ನೋಡಿ. ಪಾರ್ಟ್ 1 ಅಲ್ಲ, ಒಂದೇ ಟೇಕಲ್ಲಿ ಗೈಸ್ ಇವಾಗ ಪಾರ್ಟ್ 1 ವಿಡಿಯೋ ಮಾಡ್ತಾ ಇರೋದು. ಫುಲ್ ಕ್ಯಾಂಪಸ್ ಟೂರ್ ಒಂದೇ ವಿಡಿಯೋದಲ್ಲಿ ಮಾಡೋಕ್ಕಾಗಲ್ಲ ನಮ್ಮದು. ಫುಲ್ಲು ಇದರಲ್ಲಿ ದೇರ್ ಆರ್ ಮೆನಿ ಬ್ಲಾಕ್ಸ್ ಅಲ್ಲ, ಸೊ ಒಂದೊಂದು ಬ್ಲಾಕ್ನ ಕವರ್ ಮಾಡಿಕೊಂಡು 3 ಬ್ಲಾಕ್ಸ್ ಇದೆ. ಸೊ ಇವತ್ತು ಎಂಟ್ರೆನ್ಸ್ ಮತ್ತು ಒಂದು ಬ್ಲಾಕ್ನ ಕವರ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಬ್ಲಾಕ್ನೆಲ್ಲ ಕವರ್ ಮಾಡ್ತೀವಿ ಗೈಸ್. ಲೆಟ್ಸ್ ಗೋ. ಗೈಸ್ ಇದು ನಮ್ಮ ಎಂಟ್ರೆನ್ಸ್, ಬನ್ನಿ ಹೋಗೋಣ. ಗೈಸ್ ಇದು ನಮ್ಮ ಎಂಟ್ರೆನ್ಸು. ಇಲ್ಲೆಲ್ಲ ಸೆಕ್ಯೂರಿಟಿ ಏನೋ ಇದ್ದಾರೆ. ಬ್ಲಾಗ್ ಮಾಡೋಕ್ಕೆ ಬಂದಿದ್ದೀರಾ, ಫೋನ್ ನೋಡೋಕೆ ಬಂದಿದ್ದೀರಾ? ಅಲ್ಲಿ ನೋಡಿ, ಇಲ್ಲಿ ಸಾಂಗ್ಸ್ ಕೇಳ್ಕೊಂಡು ಬ್ಲಾಗ್ ಮಾಡ್ತಾರೆ. ಇಲ್ಲಿ ಬನ್ನಿ ಗೈಸ್. ಇದು ನಾವು ಕಾಲೇಜ್ ಎಂಟ್ರ್ ಆದ ವರ್ಷಕ್ಕೆ ಈ ಲೇಕ್ ಸಿಗುತ್ತೆ. ಇದನ್ನ ಇಡ್ಲಿ ಲೇಕ್ ಅಂತ ಕರೀತಾರೆ. ಈ ಇಡ್ಲಿ ಲೇಕ್ ಇತಿಹಾಸ ನಮಗೆ ಗೊತ್ತಿಲ್ಲ, ಆದರೆ ಎಲ್ಲ ಕ್ಯಾಂಪಸ್ ಒಳಗಡೆನೂ ವಾಟರ್ ರಿಸೈಕ್ಲಿಂಗ್ ಪಾಯಿಂಟ್ ಇರಬೇಕು ಅಂತ ಹೇಳಿ ಮಾಡ್ತಾರೆ. ಇಲ್ಲಿ ಗೈಸ್ ವೈಟ್ ಸೀವೇಜ್ ವಾಟರ್ ಗೈಸ್, ಸೀವೇಜ್ ವಾಟರ್ ಅಷ್ಟೇ ಗೈಸ್. ಇದು ಸ್ಪೆಷಾಲಿಟಿ ಏನಿಲ್ಲ. ಇದು ಗೂಗಲ್ಗೆ ಹಾಕಿದ್ದಾಳೆ ಈಗ. ನಮ್ಮ ಕ್ಯಾಂಪಸ್ ಏನಕ್ಕೆ ಫೇಮಸ್ ಅಂದರೆ ಇಟ್ ಈಸ್ ವೆರಿ ಕ್ವೈಟ್ ಆ್ಯಂಡ್ ನೀವು ನೋಡ್ಬೋದು ಫುಲ್ ಗ್ರೀನರಿ, ಇಟ್ಸ್ ವೆರಿ ಪೀಸ್ಫುಲ್. ಆಮೇಲೆ ಇಡ್ಲಿ ಲೇಕ್ ತುಂಬ ಸ್ಟೂಡೆಂಟ್ಸಿಗೆ ಇಷ್ಟ ಆಗುತ್ತೆ, ಜಸ್ಟ್ ರಿಲ್ಯಾಕ್ಸ್ ಅಷ್ಟೇ. ನೋಡೋಕ್ಕೂ ವೆರಿ ಪೀಸ್ಫುಲ್ ಆಗಿ ಚೆನ್ನಾಗಿದೆ. ಡಕ್ಸ್ ಇದೆ ಗೈಸ್. ಇದು ಫಾಲ್ ನಿಮ್ಗೆ ಗೊತ್ತಿದೆ, ನಮ್ಮ ಕ್ಯಾಂಪಸ್ VTU ಅಫಿಲಿಯೇಟೆಡ್ ಅಂತ. ಮುಂದೆ ಆಟೋನಮಸ್ ಆಗ್ಬೋದು, ಟ್ರೈ ಮಾಡ್ತಿದ್ದಾರೆ ಗೈಸ್. ಇದು ಎಷ್ಟು ಎಕರ್ಸ್ ಅಂದರೆ 21 ಎಕರ್ಸ್. 21 ಎಕರ್ಸ್, ಹಾಂ 21 ಎಕರ್ಸ್. ಮತ್ತು ಇಟ್ಸ್ ವೆರಿ ಗ್ರೀನರಿ. ಆಮೇಲೆ ಪಕ್ಕನೇ ಓಂಕಾರೇಶ್ವರ ಇದೆ, ತೋರಿಸಿ ಅದ್ರದ್ದು ಅದ್ರದ್ದು ವಿಡಿಯೋ ನೆಕ್ಸ್ಟ್ ವ್ಲಾಗ್ಸಲ್ಲಿ ಬರುತ್ತೆ. ಓಂಕಾರೇಶ್ವರದ ವ್ಲಾಗ್ ಬೇಕಂದರೆ ಕಮೆಂಟ್ ಮಾಡಿ. ಟೋಟಲ್ ಆಗಿ 3 ಬ್ಲಾಕ್ಸ್ ಇದೆ ನಮ್ಮ ಕಾಲೇಜಲ್ಲಿ. 3 ಬ್ಲಾಕ್, A ಬ್ಲಾಕ್, B ಬ್ಲಾಕ್, C ಬ್ಲಾಕ್ ಅಂತ. ಇವಾಗ ನಾವು B ಬ್ಲಾಕ್ ತೋರಿಸ್ತೀವಿ. ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, MBA, MCA ಆ್ಯಂಡ್ ಸಬ್ ಬ್ರಾಂಚಸ್ ಆಫ್ EC. ಎಲ್ಲ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಬ್ರಾಂಚಸ್ ಎಲ್ಲ ಈ ಬ್ಲಾಕ್. ಆ್ಯಂಡ್ ಲೈಬ್ರರಿ ಕೂಡ ಇರೋದು. ವಿ ಹ್ಯಾವ್ ಅ ವೆರಿ ಗುಡ್ ಲೈಬ್ರರಿ, ಎಲ್ಲಿ ಪೀಸ್ಫುಲ್ ಲೈಬ್ರರಿ. ಹಾಂ, ತುಂಬ ದೊಡ್ಡದಿದೆ. ನೀವು ಎಷ್ಟೊತ್ತು ಬೇಕಾದರೂ ಇರ್ಬೋದು, ಓದ್ಬೋದು ಚೆನ್ನಾಗಿ. ಗೈಸ್ ಎಂಟ್ರೆನ್ಸಿಂದ ರೈಟ್ ತೊಗೊಂಡ್ರೆ B ಬ್ಲಾಕಿಗೆ ಹೋಗ್ಬೋದು. ಸ್ಟ್ರೈಟ್ ಹೋದರೆ ನಮ್ಮ ಬ್ಲಾಕ್ ಸಿಗುತ್ತೆ. ಇದೆಲ್ಲ ಪಾರ್ಕಿಂಗ್ ಏರಿಯಾ B ಬ್ಲಾಕ್ ಅವ್ರಿಗೆ ಅಷ್ಟೇ ಗೈಸ್. ಇವಾಗ ಬನ್ನಿ, B ಬ್ಲಾಕಿಗೆ ನಾನು ಜಾಸ್ತಿ ಹೋಗಿಲ್ಲ, ಇವ್ರು ಹೋಗಿರ್ತಾರೆ. ಬಿಕಾಸ್ ಲೈಬ್ರರಿಗೆ ಹೋಗಿರ್ತಾರೆ, ಅಂದರೆ ಓದ್ಕೊಳಕ್ಕೆಲ್ಲ ಹೋಗ್ತಿರಲ್ಲ, ಅಲ್ಲಿ ಇವರು ಗೈಸ್. ಇದೆ C ಬ್ಲಾಕ್, ಇಲ್ಲಿಂದ ಇಲ್ಲಿವರೆಗೂ ಇದೆ. ಅಂದರೆ ಒಳಗಡೆ ಕ್ಲಾಸ್ ರೂಮಲ್ಲೆಲ್ಲ ವ್ಲಾಗ್ ಮಾಡೋಕ್ಕೆ ಬಿಡೋದು ಡೌಟು. ಹಿಂಗೆ ತೋರಿಸ್ತೀವಿ ಗೈಸ್, ಎಲ್ಲ ಇದ್ದಾರೆ. ಹೋಗುವ ಕ್ಯೂಟಿ ಗೈಸ್. ಈ ಬ್ಲಾಕಲ್ಲಿ ಡಿಪಾರ್ಟ್ಮೆಂಟ್ ಆಫ್ EC, EI, ಅದಾದಮೇಲೆ MBA, ದೆನ್ ಲೈಬ್ರರಿ ಇದೆ. ಅಷ್ಟೇ ಅಲ್ವಾ ಇಲ್ಲಿರೋದು. ಇವತ್ತು ನಮ್ಮ ಕಾಲೇಜಲ್ಲಿ ಕಾಮೆಂಟ್ ಎಕ್ಸಾಮ್ ನಡೀತಿದೆ, ಒಳಗಡೆ ಬಿಡೋ ಡೌಟು. ನೋಡೋಣ, ಟ್ರೈ ಮಾಡ್ತೀವಿ ವ್ಲಾಗ್ ಮಾಡೋಕ್ಕೆ. ಒಳಗಡೆ ಲೈಬ್ರರಿಗೆ ಬಿಡ್ತಾರಲ್ಲ, ಲೈಬ್ರರಿಯಲ್ಲಿ ಅಲೋ ಮಾಡಲ್ಲ ಫೋನ್ಸ್ ಎಲ್ಲ. ಅಲೋ ಮಾಡ್ತಾರೆ, ಬಟ್ ಏನು ಮಾತಾಡೋಂಗಿಲ್ಲ, ಅಷ್ಟೇ ಮಾತಾಡಬಾರ್ದು, ಜಸ್ಟ್ ಶೂಟ್ ಮಾಡೋಣ ಅಲ್ಲಿ ಅಷ್ಟೇ ಗೈಸ್. B ಬ್ಲಾಕ್ ಎಂಟ್ರಿ ಆದಷ್ಟೊತ್ತಿಗೆ ನಮಗೆ ಸಿಗೋದು ಲೈಬ್ರರಿ. ಸೊ ಅಲೋ ಮಾಡಲ್ಲ ಫೋನೆಲ್ಲ. ಸೊ ನೋಡೋಣ ಗೈಸ್. ಗೈಸ್ ಇದೆ ಲೈಬ್ರರಿ, ಅಲೋ ಮಾಡ್ತಾ ಇಲ್ಲ ಗೈಸ್, ಬಟ್ ಚೆನ್ನಾಗಿದೆ ಗೈಸ್ ನಮ್ಮ ಕಾಲೇಜ್ ಲೈಬ್ರರಿ. ಬಿಟ್ಟಿಲ್ಲ, ಇವತ್ತು ಕಾಮೆಂಟ್ ಎಕ್ಸಾಮ್ ಬೇರೆ ನಡೀತಿದೆಯಲ್ಲ, ಬಿಡಲ್ಲ ಗೈಸ್. ಇಂಟರ್ನ್ಶಿಪ್ಸ್ ನಡೀತಿದೆ, ಪ್ಲೇಸ್ಮೆಂಟ್ಸ್ ನಡೀತಿದೆ. ಹಾಂ, ಸೊ ಮೇಲೆ ಹೋಗುವ. ನಮ್ಮ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಹೇಗಿದೆ ಅಂತ ಎಷ್ಟೊಂದು ಜನ ಕೇಳ್ತಿದ್ದೀರಾ. ಹೇಗಿದೆ ಚಂದನ? ಪ್ಲೇಸ್ಮೆಂಟ್ಸ್ ಓಕೆ. ಆ್ಯಾವ್ರೇಜ್ ಗೈಸ್, ಅಷ್ಟೇ. ನಿಮ್ಮ ಸ್ಕಿಲ್ಸ್ ಇದ್ದರೆ ಚೆನ್ನಾಗಿ ಅಂದರೆ ಯಾರು ಮೊದಲಿಂದನೂ ಎಫರ್ಟ್ಸ್ ಹಾಕಿ ಹೋಗ್ತಿದ್ದಾರೋ ಅವ್ರಿಗೆ ನಿಜ ಚೆನ್ನಾಗಿ ಆಗ್ತಿದೆ, ಅದು ಗೊತ್ತು. ಬಟ್ ಸ್ಟಿಲ್ ಕಾಲೇಜಲ್ಲಿ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಎಲ್ಲ ಆವ್ರೇಜ್
ನೋಡೋಣ ಗೈಸ್, ಮುಂದೆ ಇಂಪ್ರೂವ್ ಆಗ್ಬೋದು ಆಟೋನಮಸ್ ಆದಮೇಲೆ ಕ್ಯಾಂಪಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ. ಬಗ್ಗೆ. ಬಟ್ ಕ್ಯಾಂಪಸ್ ಬೆಂಕಿ ಗೈಸ್. ದಿಸ್ ಇಸ್ ಇ ಸಿ ಬ್ಲಾಕ್. ಬಿ ಬ್ಲಾಕ್. ಇದು ಈ ಸಿ ಬ್ಲಾಕ್ ಅಲ್ಲ, ಇಲ್ಲಿ ಗೈಸ್. ಒಂದು ಯೂನೀಕ್ ನೇಮ್ ಇದೆ, ಅಥರ್ವ. ಅಲ್ಲಿ ಅಥರ್ವ ಐಕ್ಯಂ ಗೈಸ್. ನಮ್ಮ ಕಾಲೇಜಲ್ಲಿ ಬ್ರಾಂಚ್ ವೈಸ್ ಫೆಸ್ಟ್ ಮಾಡ್ತಾರೆ ಈ ಒಂದು ಸೆಮ್ಮಲ್ಲಿ. ಸೊ ಇವ್ರದ್ದು ಇ ಸಿ ಅವ್ರದ್ದು ಅಥರ್ವ ಅಂದ್ಬಿಟ್ಟು, ನಮ್ಮದು ಐಕ್ಯಂ ಅಂತ. ಸಿ ಎಸ್ ಅವ್ರದ್ದೇನು? ಸಿ ಎಸ್ ಅವ್ರದ್ದು ಅನ್ವೇಷಣ. ಅನ್ವೇಷಮ್ ಅಲ್ಲ ಗೈಸ್. ಕ್ಲಾಸ್ ತೋರಿಸ್ತೀವಿ ಬನ್ನಿ. ಬಂದು ಕ್ಲಾಸ್ ಅವ್ರದ್ದು ಯಾಂತ್ರಿಕ್. ಎಲ್ಲರದು ಒಂದೇ ಥರ ಕ್ಲಾಸ್ ಗೈಸ್, ಎಲ್ಲ ಸೇಮ್ ಕ್ಲಾಸ್. ಒಂದು ಕ್ಲಾಸ್ ತೋರಿಸಿದ್ರೆ ಇದೇ ಗೈಸ್ ಕ್ಲಾಸಸ್ ಹಿಂಗಿರುತ್ತೆ. ಫುಲ್ ಸ್ಪೇಷಿಯಸ್ ಕ್ಲಾಸ್ ರೂಮ್ಸ್. ಎಲ್ಲ ಕ್ಲಾಸಲ್ಲೂ ಪ್ರೊಜೆಕ್ಟರ್ಸ್ ಇದೆ ಗೈಸ್. ಇನ್ನೂ ಸ್ಮಾರ್ಟ್ ಬೋರ್ಡ್ ಬಂದಿಲ್ಲ ನಮ್ಮ ಕಾಲೇಜಲ್ಲಿ. ಸ್ಮಾರ್ಟ್ ಬೋರ್ಡ್ಸ್ ಏನು ಬೇಕಾಗಿಲ್ಲ, ಪ್ರೊಜೆಕ್ಟರ್ಸ್ ಮತ್ತು ಲ್ಯಾಬ್ಸ್ ಎಲ್ಲ ತುಂಬ ಇದೆ. ಲ್ಯಾಬ್ಸ್ ಎಲ್ಲ ತೋರ್ಸೋಕ್ಕಾಗಲ್ಲ. ನಮ್ಮ ಲೆಕ್ಚರ್ಸ್ ಅಷ್ಟೇ ನಮ್ಮನ್ನ ಇಟ್ಕೊಂಡು ಲ್ಯಾಬ್ಸ್ಗೆ ಏನಾದರೂ ತೋರಿಸ್ಬೇಕು ಅಂದರೆ ಅಷ್ಟೇ ಗೈಸ್. ಲ್ಯಾಬ್ಸ್ ಎಲ್ಲ ತೋರಿಸ್ಬೇಕು ಅಂದರೆ ನಮ್ಮ ಬ್ಲಾಕಿಗೆ ಹೋಗಬೇಕು. ಏನಿದು? ನೋಟಿಸ್ ಬೋರ್ಡ್ಸ್. ಆ್ಯಕ್ಟ್ ಒಂದು ಅನಿಸ್ತು. ನೋಟಿಸ್ ಬೋರ್ಡ್ಗೆ ಹಾಕಿರ್ತಾರೆ. ಇವ್ರು ಅಟೆಂಡ್ ಮಾಡಿದ್ದಾರೆ ಆಲ್ರೆಡಿ ಐಡಿಯಾ ಅನಿಸಲ್ಲ. ಸೊ ಅದು ನಾವು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಇನ್ನೂ ನಮಗೆ ಟೈಮ್ ಸಿಕ್ಕಿ ಅಂತಿಲ್ಲ. ಕರ್ಕೊಂಡು ಹೋಗ್ತೀನಿ ಗೈಸ್ ಇವ್ರನ್ನ. ಟೈಮ್ ಬರ್ತಾ ಇಲ್ಲ. ಕರ್ಕೊಂಡು ಹೋಗ್ತೀವಿ ಅಂತಿದ್ವಿ. ಟೈಮ್ ಬರುತ್ತೆ. ಇದು ಮೇ ಬಿ ಸ್ಟಾಫ್ ರೂಮ್ ಗೈಸ್. ಇದು ಸ್ಟಾಫ್ ರೂಮ್ ಗೈಸ್. ಅಷ್ಟೇ ಗೈಸ್. ಈ ಸಿ ಬ್ಲಾಕ್ ನೋಡಿ ಗೈಸ್. ಗೈಸ್ ದಿಸ್ ಇಸ್ ಡಿಪಾರ್ಟ್ಮೆಂಟ್ ಲೈಬ್ರರಿ. ಪ್ರತಿಯೊಂದು ಬ್ಲಾಕಲ್ಲೂ ಅವ್ರದ್ದೇ ಆದ ಡಿಪಾರ್ಟ್ಮೆಂಟ್ ಲೈಬ್ರರಿ ಇರುತ್ತೆ. ನಮ್ದಿದೆಯಾ? AML ಯಾವುದು ಇದೆಯಾ? ಚೆಕ್ ಮಾಡಿಲ್ಲ, ಒಂದು ವರ್ಷ ಆಗಿದೆ. ಬ್ಲಾಕಲ್ಲಂತೂ ಇದೆ. ಬಟ್ ಸಿ ಬ್ಲಾಕಲ್ಲಿ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಅವ್ರಿಗಿದೆ ಗೈಸ್. ನಮ್ಮ ಬ್ಲಾಕ್ ಹೇಳ್ಬೇಕು ಅಂದರೆ ಇರಬೇಕಾಗಿರೋದು A ಬ್ಲಾಕಲ್ಲಿ. ಬಟ್ ನಾವು ಸ್ಪೇಸ್ ಇಲ್ಲ, ಕಾರಣಾಂತರಗಳಿಂದ ಸಿ ಬ್ಲಾಕ್ಗೆ ಶಿಫ್ಟ್ ಆಗಿದ್ದೀವಿ. ಸೊ ನಮ್ಮದು ನಿಜವಾದ ಬ್ಲಾಕ್ A ಬ್ಲಾಕ್. ಹೇಳ್ಬೇಕು ಅಂದರೆ ನಾವು ಇರಬೇಕು ಅಂದರೆ AML ಬ್ಲಾಕ್ ಅಂತ ಅಲ್ಲಿರೋದು. ನಾವಿರೋದು ಮೆಕ್ಯಾನಿಕಲ್ ಅಕಾಡೆಮಿಕ್ ಬ್ಲಾಕ್ ಗೈಸ್. A ಬ್ಲಾಕ್. CS ಬಟ್ IS A ಬ್ಲಾಕ್ಗಿಂತ AIML B ಬ್ಲಾಕ್ ಬೆಂಕಿ ಗೈಸ್. ಅದಾದಮೇಲೆ ಎಲ್ಲ ಬ್ಲಾಕ್ಗಿಂತ B ಬ್ಲಾಕ್ ತುಂಬ ಚೆನ್ನಾಗಿದೆ. ನೀವೇ ನೋಡ್ಬೋದು ಹೆಂಗಿದೆ ಅಂತ ನೋಡಿ ಗೈಸ್. ಇವತ್ತು ಕಾಮೆಡ್ಗೆ ಎಕ್ಸಾಮ್ ಇದೆಯಲ್ಲ, ಸೊ ನಾನು ಜಾಸ್ತಿ ಎಲ್ಲೂ ವ್ಲಾಗ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಹೋಗಿ ಲೈಬ್ರರಿನೂ ಅಲೋ ಮಾಡಲಿಲ್ಲ ಇವತ್ತು. A ಬ್ಲಾಕಲ್ಲಿ CS IS ಮತ್ತು AIML ಬ್ರಾಂಚಸ್ ಇದ್ದಾವೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ. ಅದಾದಮೇಲೆ ಸಿ ಬ್ಲಾಕಲ್ಲಿ ಸಿವಿಲ್ ಆ್ಯಂಡ್ ರೋಬೋಟಿಕ್ಸ್ ಮೆಕ್ಯಾನಿಕಲ್ ಇದ್ದಾರೆ. ಬಟ್ ನಾವು ಸಿ ಬ್ಲಾಕಲ್ಲಿ ಇದ್ದೀವಿ ಗೈಸ್. ಬಟ್ ಸಿ ಬ್ಲಾಕ್ ತುಂಬ ಪೀಸ್ಫುಲ್ ಆಗಿದೆ. ಜಾಸ್ತಿ ಜನ ಇರಲ್ಲ ಗೈಸ್. A ಬ್ಲಾಕ್ ಅಂದರೆ ಸಿ ಬ್ಲಾಕ್ ಬೆಂಕಿ ಗೈಸ್. ಆ್ಯಂಡ್ ಜನ ಇರಲ್ಲ. A ಬ್ಲಾಕ್ ಅಂತೂ ತುಂಬ ಜನ ಚಿಕ್ಕದು ಬ್ಲಾಕ್, ಬಟ್ ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ತುಂಬ ಕಮ್ಮಿ ಜನ ಇರೋದ್ರಿಂದ A ಬ್ಲಾಕಲ್ಲೇ ಸೆಮಿನಾರ್ ಇರೋದು. A ಬ್ಲಾಕಲ್ಲೇ ಸೆಮಿನಾರ್ ಹಾಲ್ ಇರೋದು ಅಲ್ವಾ. ಆ್ಯಂಡ್ ನಾವೇನೇ A ಬ್ಲಾಕಲ್ಲೇ ಸೆಮಿನಾರ್ ಹಾಲ್ಸ್, ಏನೇ ಇವೆಂಟ್ಸ್ ಏನೇ ಆದರೂ ಕೂಡ ಎವ್ರಿಥಿಂಗ್ A ಬ್ಲಾಕಲ್ಲೇ ನಡೆಯುತ್ತೆ. ಆ್ಯಂಡ್ ಅಡ್ಮಿಷನ್ ಬ್ಲಾಕ್, ಪ್ರಿನ್ಸಿಪಲ್ ರೂಮ್ ಎಲ್ಲ A ಬ್ಲಾಕಲ್ಲಿ ಇರೋದು ಗೈಸ್. ಅಷ್ಟೇ ಗೈಸ್. ಲಿಫ್ಟ್ ಇದೆಯಲ್ಲ ಗೈಸ್, ಲಿಫ್ಟ್ ಯೂಸ್ ಮಾಡಿ. ಇದ್ದೋಗ್ಬಿಡುತ್ತೆ ಗೈಸ್. ಲಿಫ್ಟ್ ಅಲೋ ಇಲ್ಲ ನಮ್ಮ ಕ್ಯಾಂಪಸಲ್ಲಿ ಯೂಸ್ ಮಾಡೋಕ್ಕೆ ಸ್ಟೂಡೆಂಟ್ಸ್ಗೆ. ಬಟ್ ಸ್ಟಿಲ್ ನಾವು ಯೂಸ್ ಎಲ್ಲ ಕಾಲೇಜಿಂದ ಅದೇ ಹಣೆ ಬರ. ಬಟ್ ನಾವು ಯೂಸ್ ಮಾಡ್ತೀವಿ ಗೈಸ್. ಸೆಕ್ಯೂರಿಟಿ ಏನೋ ನೋಡಿ. ಅಕಾಡೆಮಿಕ್ ಬ್ಲಾಕಲ್ಲಿ ಯೂಸ್ ಹಾಸ್ಟೆಲಲ್ಲಿ ಒಂದು ಐತೆ ಲಿಫ್ಟ್. ಅಕಾಡೆಮಿಕ್ ಬ್ಲಾಕಲ್ಲಿ ಮಾಡೋಕ್ಕಾಗಲ್ಲ, ನಮ್ಮ ಬ್ಲಾಕಲ್ಲಿ ಮಾಡ್ಬೋದು ಗೈಸ್. ಸೆಕೆಂಡ್ ಫ್ಲೋರಿಗೆ ಬಂದರೆ EI ಬ್ಲಾಕ್ ಸಿಗುತ್ತೆ. ಇದು ಗೈಸ್ EI ಬ್ಲಾಕ್. ಪ್ಲೇಸ್ಮೆಂಟ್ ಏನೋ ಹಾಕಿದ್ದಾರೆ ನೋಡ್ರು. ಪ್ಲೇಸ್ಮೆಂಟ್ಸ್ದ ಹಾಕಿದ್ದಾರೆ 23-24ದು. ಏನಿದೆ ಅದು? ಚೆನ್ನಾಗಿ ದಿನ ಬರೀತಾರೆ. ದಿನ ಬರೀತಾರಾ? ನಾನು ಬಂದಾಗೆಲ್ಲ ನೋಡಿದ್ದೆ. March 1 ಬರ್ದಿರ್ತಾರೆ ಬ್ರೋ. ಯಾವಾಗ ಲರ್ನಿಂಗ್ ಗಿವ್ಸ್ ಕ್ರಿಯೇಟಿವಿಟಿ ಲೀಡ್ಸ್ ಟು ಥಿಂಕಿಂಗ್ ಪ್ರೊವೈಡ್ಸ್ ನಾಲೆಜ್ ಮೇಕ್ಸ್ ಯು ಗ್ರೇಟ್. ನೈಸ್ ಗೈಸ್. ಇದು ಪ್ಲೇಸ್ಮೆಂಟ್ಸ್ ಆಗಿರೋದು. ನಮ್ಗೆ ಪ್ರಾಮಿಸ್ ಗೊತ್ತಿಲ್ಲ ಯಾವುದು ಇಲ್ಲಿ ಏನೇನು ಕಂಪ್ನಿ ಇದೆ ಅಂತ. ಡಿಪಾರ್ಟ್ಮೆಂಟ್ ಆಫ್ EI ಇಂಜಿನಿಯರಿಂಗ್ 70% ಪ್ಲೇಸ್ಮೆಂಟ್ ಆಗಿದೆ 23-24. ಇಲ್ಲಿ 25 ಗೊತ್ತಿಲ್ಲ. 2025 ಅಲ್ಲ. ಏನು ಗೊತ್ತಾ, ನಮ್ಮ ಬ್ರಾಂಚಿದೆ ಫಸ್ಟ್ ರ್ಯಾಂಕ್ 9.65 ಸಮಥಿಂಗ್ ಏನೋ. ನೆಕ್ಸ್ಟ್ ನಮ್ಮ ಚಂದನ ಬರ್ತಾರೆ ಗೈಸ್.
ಚಂದನ NAML. ಅದು EI ಬ್ರಾಂಚ್, ಇಲ್ಲಿ ಯಾಕಿರ್ತೀನಿ ನಾನು? ಅಲ್ಲ ಹೇಳ್ತಾ ಇರೋದು ನಾವು, ನೆಕ್ಸ್ಟ್ ನೀನು ಇರ್ತೀನಿ ಅಂತ. ನೆಕ್ಸ್ಟ್ ಮಧುರ, ನೆಕ್ಸ್ಟ್ ನಾನು ನೋಡ್ತೀನಿ. ಎಲ್ಲ ಟ್ರೈ ಮಾಡಿದ್ರೆ ಅಷ್ಟೇ. ಇದದು 23, 24, ಇಲ್ಲಿ 24, 25 ಇದೆ ನೋಡಿ. ಹಂಗೆಲ್ಲ ಯೂಸ್ ಮಾಡಬಾರ್ದು ಮಧುರ ಲಿಫ್ಟ್ನ. ಎಷ್ಟು ಚೆನ್ನಾಗಿದೆ ಬ್ಲಾಕಲ್ಲಿ ಲಿಫ್ಟು ಗೈಸ್, ಮಿರರ್ ಇದೆ, ಫ್ಯಾನ್ ಇದೆ. ನಮ್ಮದು ಏನಿಲ್ಲ ನಮ್ಮ ಬ್ಲಾಕಲ್ಲಿ, ಚೆನ್ನಾಗಿದೆ. ಬಿ ಬ್ಲಾಕ್ ಇಷ್ಟೇ ಗೈಸ್ ಬ್ಲಾಗ್. ನೆಕ್ಸ್ಟ್ ಬ್ಲಾಗಲ್ಲಿ ಲೈಬ್ರರಿ ತೋರಿಸೋಣ, ಓಕೆನಾ ಗೈಸ್? ಬಿ ಬ್ಲಾಕ್ ಇಷ್ಟೇ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ A ಬ್ಲಾಕ್ ಮತ್ತು C ಬ್ಲಾಕ್ ತೋರಿಸ್ತೀವಿ. ಅದಾದಮೇಲೆ ನಮ್ಮ ಕಾಲೇಜಲ್ಲಿ ಕ್ರಿಕೆಟ್ ಗ್ರೌಂಡ್ ಇದೆ. ಅವಾಗ ಇನ್ನೊಬ್ರು ಬರ್ತಾರೆ ಗೈಸ್ ನಮ್ಮ ಜೊತೆ, ನಮ್ಮ ಕ್ಲಾಸಿಂದ. ಅದು ಯಾರಂತ ನೋಡಿ. ಯಾರು ವೆಯ್ಟ್ ಮಾಡಿ ಗೈಸ್, ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಓಕೆ ಗೈಸ್, ಇವಾಗ 1000 ಸಬ್ಸ್ಕ್ರೈಬರ್ಸ್ ಆಗಿದೆಯಲ್ಲ, ಸೊ ಇವರು ಪಾರ್ಟಿ ಕೇಳ್ತಿದ್ರು. ಪಾರ್ಟಿ ಅಂತಲ್ಲ, ಸೊ ಏನು ಕೊಡ್ಸಲ್ಲ. ಡವು 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 ನೀನು ನಿನ್ನ ಮನ್ಸು ಬಿಟ್ಕೊಂಡು ಹೇಳ್ಬಿಡ ನನ್ನ ಮುಂದೆ ಬ್ಲಾಗ್. ಏನು ಕೊಡ್ಸಿಲ್ಲ, ಮುಟ್ಕೊಂಡು ಏನು ಕೊಡ್ಸಿಲ್ಲ, ನಾನು ಏನು ಕೊಡ್ಸಿಲ್ಲ ಇಲ್ಲಿವರೆಗೂ. ಈ ತರ ಒಬ್ರು ಎಲ್ರು ಗ್ರೂಪ್ ಗೈಸ್ ಪಾರ್ಟಿ ಅಂತ ಹೇಳಿ ಏನು ಕೊಡ್ಸಲ್ಲ. ಮೆನ್ಷನ್ ಮಾಡಿ ಕೆಳಗಡೆ ಅವ್ರಿಗೆ ಏನು ಬೇಕು, ಏನು ಬೇಕು ಮಧುರ ಪಾರ್ಟಿ? ತುಂಬ ಕಾಸ್ಟ್ಲಿ ಎಲ್ಲ ಕೇಳೋಲ್ಲ ಗೈಸ್, ತುಂಬ ಸಿಂಪಲ್ ನಮ್ಮ ಮಧುರ. ಐಸ್ ಕ್ರೀಮ್ ಅಂತೆ, ಓಕೆ ಸಾಕಾ? ನಮ್ಮ ಚಂದನ್ ಅವ್ರಿಗೆ ವೆಜ್ ರೋಲ್ ಅಂತೆ ಗೈಸ್. ಇದು ಪಾರ್ಟಿ ಅಂತಲ್ಲ, ಜಸ್ಟ್ ಕೊಟ್ಟ ಎಷ್ಟಿತ್ತು ಹೋಗ್ತೀವಿ ತಿಂತಾ ಇದ್ದೀವಿ. ಪಾರ್ಟಿ ಆಮೇಲೆ ಕೊಡ್ಸವ. ಎಷ್ಟು ಚಂದನ ವೆಜ್ ಗೈಸ್, ನಾನ್ ವೆಜ್ ಎಲ್ಲ ತಿನ್ನಲ್ಲ. ಸೊ ನೀನು ನಾನ್ ವೆಜ್ ತಿಂತೀಯಲ್ಲ, ನೀನು ವೆಜ್ಜಾ? ಇಬ್ರು ವೆಜಿಟೇರಿಯನ್ ಗೈಸ್, ಇವರಿಬ್ರು ವೆಜಿಟೇರಿಯನ್ ಜೊತೆ ನಾನೊಬ್ಳು ನಾನ್ ವೆಜಿಟೇರಿಯನ್. ಯಪ್ಪ ಹೆಂಗಿರೋಣ ನಾನು ನಿಮ್ಮ ಜೊತೆ. ಚಿಕನ್ ತಿನ್ಬೇಕು ನಾನೀಗ. ಬರ್ತೀರಾ ಚಿಕನ್ ತಿನ್ನೋಕ್ಕೆ? ಬರಲ್ಲ, ಹಾಂ ನೀನು ಹೋಗಿ ತಿನ್ಕೋ ಬಾ, ಹೊರಗಡೆನೇ ವೆಯ್ಟ್ ಮಾಡ್ತೀನಿ. ಏನು ಚಿಕನ್ ಸ್ಮೆಲ್ ಕಂಡ್ರೆ ಆಗಲ್ಲ ಅನ್ನಂಗೆ ಆಡ್ತಾರೆ. ಮೊಟ್ಟೆ ತಿಂತೀರ ತಾನೆ? ಮೊಟ್ಟೆ ತಿಂತ್ಯಾ? ಕೇಕ್ ಎಲ್ಲ ತಿಂತ. ಹಾಂ ಕೇಕೇ ತಿಂತಾರಂತೆ ಗೈಸ್. ನೋಡಿ ಗೈಸ್, ಮೊಟ್ಟೆ ಎಲ್ಲ ತಿಂತಾರಂತೆ, ಚಿಕನ್ ತಿನ್ನೋಕೆ ಕಷ್ಟ. ಆಯಿತು, ಚಿಕನ್ ಬೇರೆ, ಮೊಟ್ಟೆ ಬೇರೆ. ಆಯ್ತು, ಮೊಟ್ಟೆ ಸೈಂಟಿಫಿಕಲಿ ಪ್ರೂವನ್ ಆಸ್. ಓ ಸ್ಟಾಪ್ ಇಟ್. ಓಕೆ ಸ್ಟಾಪ್ ಚಂದನ. ಓಕೆ ಗೈಸ್, ಅಷ್ಟೇ ಗೈಸ್, ಎಲ್ಲ ಊಟ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಸಿಗಲ್ಲ ಗೈಸ್, ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀವಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಗೈಸ್. ಥ್ಯಾಂಕ್ ಯು ಗೈಸ್. ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಗೈಸ್. ಬಾಯ್ ಗೈಸ್.